ಒಬ್ಬ ಗುರು ಬಂದಿದ್ದತ್ತು ಮನೆ ಗುರುಗಳ ತಗೊಂಡಿರ್ತಾರಲ್ಲ, ಪಾಪ ಮನೆ ಗುರುಗಳ ತಗೊಂಡು ಬಂದಿದ್ರು. ಬಂದ ಕೂಡಲೇ ಅವ ಶಿಶಿ ಮಗ ಅವ ಏನು ಮಾಡ್ದ, ಎಂದೂ ಇಲ್ಲಾರ ವರ್ಷಿಗೊಮ್ಮೆ ಗುರುಗಳು ಬಂದಾರ ತಿಳ್ಕೊಂಡಂದು ಪಾಪ ಮನ್ಯಾಗಿಂದ ಏನ್ರಿ ಒಂದು ಹೊಸ ಜಮಖಾನಿತ್ತು, ಒಂದು ಹೊಸ ಕಂಬಳಿತ್ತು, ಚಂದಾಗಿಂದ ಪೂಜೆಕ್ಕಿಂದ ಹಾಸಿ ಅವಾಗೆಲ್ಲ ಕಾರ್ಗಿರಿ ಏನು ಇದ್ದಿದ್ರು, ಅವಾಗೆಲ್ಲ ಕಟ್ಲದ ಮೇಲೆ ಬರ್ತಿದ್ರು, ಎತ್ತ ಕುದುರೆ ಮೇಲೆ ಬರ್ತಿದ್ರು. ಪಾಪ ಗುರುಗಳು ಬಂದಾರ ತಂದ ಪೂಜೆದೆಲ್ಲ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡ್ದು, ಗುರುಗಳು ಸ್ನಾನ ಮಾಡಿದ್ರು. ಗುರುಗಳನ್ನು ಸ್ನಾನ ಮಾಡಿ ಗದಿಗೆ ಮ್ಯಾಗ ಕುಂತರು. ಅವನ ಶಿಷ್ಯನು ಸ್ನಾನ ಮಾಡಿ ಗುರುಗಳು ಎದುರಿಗೆ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು, ಅವನು ಲಿಂಗ ತೆಗೆದ. ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು, ತಾನು ಲಿಂಗಕ್ಕೆ ನೀರು ಹಾಕದ. ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು, ತಾನು ಹಚ್ಚದ. ಅವರು ಹೂವು ಪತ್ರಿ ಏರ್ಸಿದ್ರು, ತಾನು ಹೂವು ಪತ್ರಿ ಏರ್ಸದ. ಹೂವು ಪತ್ರಿ ಏರಿಸಿ ಊದಿನ ಕಡ್ಡಿ ಬೆಳಗದ, ಆರತಿ ಬೆಳಗದ. ಹಿಂಗೆಲ್ಲ ಬೆಳಗ್ಗೆ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ದವ. ಮಾಡ್ತಾರಿಲ್ರಿ, ನಮ್ಮಲ್ಲಿ ಒಂದು ಹುಡುಗ ತಂದು ಬಿಟ್ಟಿದ್ದು. ಯಪ್ಪ ಕೆಟ್ಟ ಉಡಾಳದ ಅಪ್ಪ, ಏನ್ರಿ ಕೆಟ್ಟ ಔಚರ್ಯದ, ಕೆಟ್ಟ ಉಡಾಳದ, ಸಾಕಾಗ್ಯದ. ಇದಕ್ಕೆ ಏನ್ರಿ ನಿಮ್ಮ ಬಲ್ಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಿಸ್ರಿ ತಂದು ಬಿಟ್ಟು ನನ್ನ ಬಲ್ಲಿ. ಮತ್ತು ಅವು ಬರವೇ ಅಂಥವೇ ಬರ್ತಾವೆ ಮಠಗಳಿಗೆ, ಏನ್ರಿ ಮನೆಗೆ ವಾಜ್ಯ ಆಗಿದ್ದು. ಪಾಪ ಅದಕ್ಕೆ ತಂದೆ ಅಂದ ನಮ್ಮ ಬಲ್ಲಿ ಬಿಟ್ಟು ಕೂಡಲೇ ಆಯ್ತು ಬಿಡವ, ಇದಕ್ಕೇನ್ರ ಪೂಜೆ ಗೀಜೆ ಕೆಲಸ ಅಂತ ತಗೊಂಡು ನಾವು ಇಟ್ಕೊಂಡೆವು. ಅವ್ನಿಗೆ ಮೊದಲೇ ಹೇಳಿದೆವು, ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ, ಏನ್ರಿ ಮೌನ ಇರ್ತೀವಿ. ನಾ ಹೆಂಗೆ ಮಾಡ್ಕೋತೀನಿ ಹಂಗಂಗೆ ನೀ ಪೂಜೆ ಮಾಡ್ಕೊ. ಮಂತ್ರ ಆಮೇಲೆ ಕಲಿಯಕತ್ತಿ, ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ. ಹೂರಿ ಮುತ್ತೇರೆ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಕೂತೇನ. ಅವನು ಬಂದು ಇದ್ರಿಗೆ ಕೂತ, ನಾನು ನೀರು ಹಾಕಿದೆ, ಅವನು ನೀರು ಹಾಕದ. ನಾನು ವಿಭೂತಿ ಹಚ್ಚಿದೆ, ಅವನು ವಿಭೂತಿ ಹಚ್ಚದ. ನಾನು ಹೂವು ಪತ್ರಿ ಏರಿಸಿದೆ, ತಾನು ಹೂವು ಪತ್ರಿ ಏರಿಸದ. ಇಟ್ಟೆಲ್ಲ ಆಗೋದ್ರಾಗ ಅಲ್ಲಿ ಏನಾಯಿತು, ಇದ್ರ ಸಮಯ ಇತ್ತಲ್ಲ, ದೀಪ ಆರ್ತು. ಗಾಳಿಗಿಂದ ಸಮಯ ಶಾಂತ ಆಯ್ತು. ಆದ ಕೂಡ ನಾನಂದೆ, ಅವ ನನಗೆ ಹೆಂಗೆ ಮಾಡ್ತ ದೀಪ ಹಚ್ಚತ್ ನಾ ಅನ್ನಕತ್ತೀನಿ. ಅವ ಇದ್ರೆ ನಾ ಅಂದೆ ಹತ್ನ. ಅವ ಇದ್ರೆ ಇದ್ರಿಗೆ ಒಂದು ಹೂವು ಇತ್ತು, ಮಾಡಿದೆ. ಹೂವು ತೊಗೊಂಡದಕ್ಕೆ ತಲೆಗೆ ಹೊಡೆದು ದೀಪ ಹಚ್ಚು ಅಂದೆ. ಅಂದು ಕೂಡ ನಾವು ಆ ಕಡೆ ನೋಡೋದು ಹೂವು ಇದ್ದಿದ್ದಿಲ್ಲ. ಇದ್ರಿಗೆ ಗಂಟಿತ್ತಲ್ಲ, ಗಂಟಿತ್ತು ಹಿಂಗೆ ಮಾಡೋದು. ಇಲ್ಲಿ ಅಡಿಮೆ ಕಚ್ಚದ್ ನೋಡ್ರಿ, ಅದು ಹುಡ್ದಿದ್ದೆ. ಹೆಂಗೆ ಮಾಡ್ತೀವಿ ಪೂಜೆ ಕಲಿಸೋದು ಭಾಳ ಹೈರಾಣ. ಪಾಪ ಇವಾಗ ಗುರುಗಳಿಂದ ಹೆಂಗೆ ಮಾಡ್ತಾನೆ, ಗದಿಗೆ ಮ್ಯಾಗ ಕುಂತಾರ ಗುರುಗಳು, ತಾನು ಅಂದ ಗದಿಗೆ ಎದುರಿಗೆ ಕುಂತಾನ. ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ತಾನು ಹಂಗೆ ಮಾಡ್ದ. ಗುರುಗಳು ನೋಡ್ರಿ, ಗುರುಗಳು ಮಂತ್ರ ಅನ್ನಬೇಕಿಲ್ಲ ಚಂದಾಗೆ, ಏನ್ರಿ ಸದ್ಯೋ ಜಾತಂ ಪ್ರಬದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮ, ಹಿಂಗೆ ಮಂತ್ರ ಅನ್ನಬೇಕಿಲ್ಲ. ಗುರುಗಳು ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ಣು ಕೂತದ ಜಮಖಾನಿ ಕಂಬಳಿ ಮೇಲೆ. ನೋಡ್ರಿ ಗುರುಗಳದು ಗೊಂಗಡು ಹಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಗೊಂಗಡು ಹಚ್ಕೊಳಕಾಯ್ತು. ಮಂತ್ರ ಅವ ಶಿಷ್ಯ ಅಂದ, ಯಪ್ಪೋ ನಮ್ಮ ಗುರುವಿಂದ ನನ್ನ ಕಂಬಳಿ ಜಮಖಾನೆ ಮೇಲೆ ಬಿದ್ದಲ್ವೋ ಯಪ್ಪ ಕಣ್ಣು, ಈಗ ಹ್ಯಾಂಗೆ ಮಾಡೋದು. ಈಗ ಅವ ಹೊಸ ತಂದನ, ಪಾಪ ಹೊಸ ತಂದನ ಹ್ಯಾಂಗೆ ಮಾಡೋದು. ಇವು ಗುರುಗಳನ್ನಾಗತ್ತ ಜಮಖಾನೆ ಹಾಸೊಳಕಾಯ್ತು, ಕಂಬಳಿ ಹಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಕಂಬಳಿ ಹಚ್ಕೊಳಕಾಯ್ತು. ಇವ ಅನ್ನ ಕತ್ಕೊಂಡು ಇವ ಶಿಷ್ಯ ಚಲೋ ಮಾಡ್ದು. ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕಾಯ್ತು. ಅವ್ರು ಕುದುರೆ ಎತ್ತ ತಂದಿದ್ರಲ್ಲ, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರ. ಇವ ಗುರು ವಿಚಾರ ಮಾಡ್ದ, ಎತ್ತಿನ ರೇಟಲ್ಲಿ, ಜಮಖಾನಿ ರೇಟಲ್ಲಿ, ಕಂಬಳಿ ರೇಟಲ್ಲಿ, ಕುದುರೆ ರೇಟಲ್ಲಿ, ಇದು ಭಾಳ ಹೈರಾಣಕ್ಕೆ ಬೀಳ್ತತ್ತ. ಇವ ಮತ್ತು ಗುರುಗಳು ಚಲೋ ಮಾಡಿದ್ರು, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ. ಚಲೋ ಮಾಡಿದ್ರು. ಅವ ಶಿಷ್ಯ, ಇವ ಕಮ್ಮಿ ಅವ ಶಿಷ್ಯ ಮಗ, ಅವ ಮಹಾ ಬೆರಿಕಿ. ಇವ್ರು ಗುರುಗಳನ್ನಕತ್ತು, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದೇನೆ. ಅವ ಇದ್ರಿಗೆ ಕೂತು ಶಿಷ್ಯ, ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಅವ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಇವೆಲ್ಲ ಗುರುಗಳ ನೀವು ಏನ್ರಿ? ಇವೆಲ್ಲ ಗುರುಗಳೇನ್ರಿ? ಯಾವನೋ ಬಂದಿನತ್ತ ಮನೆಗೆ ಬಂದಾನ, 10 ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ, 10 ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ. ನಾ ಮೊದಲು ಬಂದಾಗ ಏನು ಕೊಡ್ತಿದ್ದೆ? ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ ನಿಮ್ಮ ಮನೆಗೆ. ಅದಕ್ಕೆ ಅದು 10 ವರ್ಷದ ಏಟಕ್ಕದ, 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ಬೇಕು ನೀ, ಅಂದರೆ ನಿನ್ನ ಮನ್ಯಾಗ ಉಣ್ತೀನಿ ಅಂದ. ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ.
ನೀಡಿ ಭಕ್ತ ಅಷ್ಟಂಗ ಹಾಕ್ಯಾನ. 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ರೆ ನಿನ್ನ ಮನೆಗೆ ಉಣ್ತೀನಿ ಅಂದ. ಯಪ್ಪ ನಾ ಬಡ ಮನುಷ್ಯ, ನಾ ಎಲ್ಲಿದ್ದು ಕೊಡ್ಲಿ? ಅವಾಗ ವರ್ಷ ಬರ್ತಿದ್ರಿ, ವರ್ಷ 1 ಚೀಲ ಜೋಳ 1 ಚೀಲ ಗೋಧಿ ಕೊಡ್ತಿದ್ದೆ. ಈಗೆಲ್ಲಿ ಕೊಡ್ಲಿಯಪ್ಪ, ನನ್ನ ಕೈಲಿ ಆಗಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನೆಗೆ ಉಣಂಗಿಲ್ಲ. ಗುರುವಿಗಂದ ಉಪವಾಸ ಕಳಿಸ್ತೇನೆ. ಪಾಪ ಹತ್ತದ ಮಗನ ಬಸ್ ಮ್ಯಾಗ ಹೋಗ್ಬಿಡ್ತು. ಹೆಂಗೆ ಕೈ ಮಾಡ್ದ ಗುರು. ಪಾಪಿದ ಶಿಶುಮಗ ಹಳ್ಳಾಕತ್ತು. ಎಲ್ಲಿ ತರ್ಬೇಕ್ರಿ 20 ಚೀಲ? 1,000 ಹಳ್ಳಾಕತ್ತ. ಯಾವಾಗಂದ್ರೆ ಸೊಸಿ ಇದ್ಲು ಮನ್ಯಾಗ, ಸೊಸಿ ಬಾರಿ ಬೆರಿಕಿದ್ಲು. ಆಕೆ ಅಂದ್ಲು, ಯಾಕ್ರಿ ಮಾವು ಯಾಕೆ ಕಳ್ಳಾಕತ್ತೀರಿ? ಏನವ ಹಿಂಗೆ 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ ಅನ್ನಕತ್ತಾರ ಗುರುಗಳು. ಅದಕ್ಕೆ ಹ್ಯಾಂಗೆ ಮಾಡಲಿ? ಹಿಂಗ್ರೆ ಯಾಕತ್ರಿ? ಅವಾಗ ವರ್ಷ ಬರ್ತಿದ್ರು, 1 ಚೀಲ ಜೋಳ 1 ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ಬಂದಿಲ್ಲ, 10 ವರ್ಷದ ಒಮ್ಮೆ ಕೊಡು ಅನ್ನಕತ್ತ. ಹಿಂಗೆ ನೀವು ಸುಮ್ಮೀರಿ, ನಾ ಎಲ್ಲ ಉಣಿಸ್ತೀನಿ ಅಂದು ಬಂದ್ಲಕ್ಕೆ. ಯಪ್ಪ ನಾ ಸಾಷ್ಟಂಗೆ ಹಾಕ್ತೀನಿ, ಪ್ರಸಾದ ಮಾಡಿರಿ ಅಂದ್ಲು. ನೀ ಅಂದ್ರೆ ನಾನು ದೊಡ್ಡ ಜಗದ್ಗುರು ಅನ್ನಿ. ಹಾಗೆ ಹೆಣ್ಮಗಳಿಗೆ ಸೊಸಿ ಬೈಲಕತ್ತಾನವ ಗುರು. ನೀ ಅಂದ್ರೆ ಏನು? ನೀ ಸಾಷ್ಟಂಗೆ ಹಾಕೋದು ಉಣ್ತೀನಿ ನಾನು ಉಣಂಗಿಲ್ಲ. ಹಂಗೆ ಯಾಕೆ ಉಣಂಗಿಲ್ಲ? ಅವಾಗೆಲ್ಲ ನನಗೆ ನಾವು ಪ್ರತಿ ವರ್ಷ 1 ಚೀಲ ಜೋಳ 1 ಚೀಲ ಗೋಧಿ ಕೊಡ್ತಿದ್ರು. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ. ಈಗ 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ರೆ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ. ಸೊಸಿ ಅಂದ್ಲು, ಇಟ್ಟೆ ಅಂದ್ಲಕ್ಕೆ. ಇದೇನು ದೊಡ್ಡಗದೆಪ್ಪ, ಕೊಡ್ತೀನಿ. 10 ಚೀಲ ಜೋಳ 10 ಚೀಲ ಗೋಧಿಲ್ಲ, ನೀ ಏನು ಚಿಂತೆ ಮಾಡಬೇಡ, ಕೊಡ್ತೀನಿ. ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆ ಏನ್ರಿ, ಬಂದಾಗ ಒಮ್ಮೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನ್ರಿ 1 5 ಹೋಳಿಗೆ ಏನ್ರಿ 1 ಗಂಗಾಳ ಅನ್ನ ಉಣ್ತಿದ್ರಿಲ್ಲ ನೀವು. ಮತ್ತು 10 ವರ್ಷ ಆಯ್ತು ಬಂದಿಲ್ಲಲ್ಲ. 10 ವರ್ಷ ತಿಳ್ಕೊಂಡ್ರೆ ಬಂದಾಗ ಒಮ್ಮೆ 5 ಹೋಳಿಗೆ ಹಿಡಿ. ನೀ 50 ಹೋಳಿಗೆ ಉಣ್ಣಗುರು, ನಿನಗೆ 10 ಚೀಲ ಜೋಳ 10 ಚೀಲ ಗೋಧಿ ಕೊಡ್ತೀನಿ ಅನ್ನೋದು. ಇವ ಅಂದ ಸುಮ್ಮ ಕಣ್ಣು ಮುಚ್ಕೊಂಡು ಉಣ್ಣತ್. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ. ಯಾವಾಗಿನ ಪಾಪ ಗುರುವಿಗಂದ ಗುರುಗಳು ಬಂದಾರ ಅಂತೇಳಿ ಹುಗ್ಗಿ ಮಾಡ್ಯಾಳ, ಹುಗ್ಗಿ ನೀಡ್ಯಾಳ. ಹುಗ್ಗಿ ನೀಡು ಅಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗಿನಾಗ ನತ್ತು ಉಚ್ಕೊಂಡು ಬಿತ್ತತ್. ಹುಗ್ಗ್ಯಾಗ ಬಿದ್ದುಕೊಂಡು ಯಪ್ಪ ನತ್ತು ಬಿತ್ತಲ್ಲ ಯಪ್ಪ ಅಂದ. ಏನವ್ವ ನೀ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ. ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರೋಂಗಿಲ್ಲ, ಎಲ್ಲ ತೊಗೋಬೇಕಾಕದ ನಾವು ಅಂದ ಕೂಡ ಹಿಂಗೆ ರೇಯಪ್ಪ ಅಂದತ್ತ. ಹೌದು ಬಾ, ನಾವು ಗಂಗಳದಾಗ ಏನು ಬೀಳ್ತದ, ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕು ಯಾಕ ಅಂದ ಕೂಡ ಆಯ್ತು ಬಿಡ್ರಿಯಪ್ಪ ತಗೊಂಡು ಸೇಮ್ ಬಿಟ್ಟಾಳ. ಮತ್ತೊಮ್ಮೆ ಹೋಗಿ ಅಂದ ಏನ್ರಿ, ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ. ಇವ ಏನು ಮಾಡ್ಯಾನ, ಅದು ನತ್ತು ತೊಡಿ ಇಲ್ಲಿ ಸೊಂಡ್ಯಾಗ ಹಿಡ್ಕೊಂಡು ಈ ಕಡೆದು ಉಳ್ಳಾಕತ್ತಾನ ಏನ್ರಿ. ಉಳ್ಳಾಕತ್ಯಾನ ಉಣೋದ್ರಾಗಂದ ಈಕೆ ಮತ್ತೆ ಹುಗ್ಗಿ ತಂದು ನೀಡಿ ಅಂದ. ಆ ನೀಡಿ ಚಮಚೆನೆ ಒಳಗೆ ಒಗದ್ಲು ಹುಗ್ಗ್ಯಾಗ ಏನ್ರಿ. ಚಮಚೆನೆ ಹುಗ್ಗ್ಯಾಗ ಒಗದ್ಲು. ಯಾವಾಗ ಹುಗ್ಗ್ಯಾಗಿಂದ ಒಗದ್ಲು, ಏನವ ನೀ ಚಮಚೆನ ಒಗದು ಬಿಟ್ಟಲ್ಲ ಹುಗ್ಗ್ಯಾಗ, ಅದು ತೆಗಿಯೋದು. ಅಕ್ಕಿ ಅಂದ್ಲು, ಯಪ್ಪ ಗಂಗಳದಾಗ ಬಿದ್ದಿದ್ದು ಹೆಂಗೆ ಬಿಡ್ಲಕ್ಕೆ ಬರ್ತದ? ಗಂಗಳದಾಗ ಬಿದ್ದಿದ್ದೆ ಅಂದ್ರೆ ಬಿಡಕ್ಕೆ ಬರಲ್ಲಪ್ಪ, ಚಮಚೆ ತಿನ್ನು. ಇಂಥದ್ದು ಹೆಂಗೆ ತಿತ್ತಾರ ಅದು. ಮತ್ತು ನತ್ತು ಹೆಂಗೆ ತಿತ್ತಿದಿ? ನತ್ತು ತಿನ್ಲಕ್ಕೆ ಬರ್ತದೆ, ಚಮಚೆ ತಿನ್ಲಕ್ಕೆ ಬರಲ್ಲ. ಸುಮ್ಮ ಸರಳ ಕೂಡ ನಾನು ನತ್ತು ಅಂದತ್ ಬಾಯಾಗಿನ ತೆಗೆದು ಕೊಡ್ತತ್. ನಾನೇ ಯಾಕೆ ಹೇಳಕತ್ತೀನಂತಂದ್ರೆ ಇವೆಲ್ಲ ಅಂದ ಏನ್ರಿ, ಜ್ವಾಳಕ್ಕೆ ರೊಕ್ಕಕ್ಕೆ ಬಡ್ದಾಡ್ತಕ್ಕಂಥ ಗುರು ಅಲ್ಲ ನಾ ಹೇಳಕತ್ತಿದ್ದು. ಗುರು ಎಂಥವು ಇರ್ಬೇಕಂತಕೊಂಡು ಕೇಳಿದ್ರೆ ಜ್ಞಾನಿ ಆಗಿರ್ಬೇಕು. ಊರಿಗೊಂದು ಮಠಕ್ಕೊಬ್ಬ ಗುರುವಿನ ಎದಕ್ಕೆ ಮಾಡಿರ್ತಾರ? ಆ ಗುರು ಜ್ಞಾನಿ ಆಗಿರ್ತಕ್ಕಂಥ ಗುರುವಿನೇ ಹುಡುಕಿ ಮಾಡ್ತಾರ. ಅವ ಗುರು ಎಂದ ತಪಸ್ವಿ ಆಗಿರ್ಬೇಕು, ಗುರು ಎಂದ ಜ್ಞಾನಿ ಆಗಿರ್ಬೇಕು ಏನ್ರಿ. ಅವನಿಂದ ನಮ್ಮ ಬದುಕಂತಕ್ಕಂಥ ಹಸನ ಹಾಕದೆ, ಅವನಿಂದ ನಮ್ಮ ಮನೆತನಕ್ಕಿಂದ ಉದ್ಧಾರ ಹಾಕದ ತಿಳ್ಕೊಂಡ್ರೆ ನಾವೊಂದು ಗುರುವಿನಿಂದ ಮಾಡ್ಕೊಂಡಿರ್ತೀವಿ. ಹೊರತಾಗಿ ಇದು ಸುಮ್ಸುನಿಂದ ಏನ್ರಿ ಮಠಕ್ಕೆ ತಂದು ಕುಂದಿರ್ತಾರ. ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಯಾಕೆ ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ತಗೊಂಡು ಹೇಳ್ತೇನೆ ಎತ್ತುಕೊಂಡ್ರ, ಇಡೀ ನಮ್ಮ ಶರೀರ ಅಂತಕ್ಕಂಥದನ್ನ ಮಾಂಸಮಯವಾಗಿರ್ತಕ್ಕಂಥ ಶರೀರವನ್ನ ಮಂತ್ರಮಯವಾಗಿರ್ತಕ್ಕಂಥ ಶರೀರವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅದ ತಗೊಂಡು ಕೇಳಿದ್ರೆ ಒಬ್ಬ ಗುರುವಿನನ್ನ ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಇಲ್ಲ. ನಾವೇನು ಈ ಸದ್ಯ ಐತಿಲ್ಲ, ಇದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಆಗಿರ್ತದೆ. ಯಾವಾಗಿಂದ ಸದ್ಗುರುನಾಥ ಈ ದೇಹಕ್ಕೆ ಸಂಸ್ಕಾರ ಕೊಡ್ತಾನ. ಲಿಂಗ ದೀಕ್ಷೆ ಮಾಡಾಗ ನಿಮ್ಮ ಶರೀರಕ್ಕಿಂದ ಸಂಸ್ಕಾರ ಕೊಡ್ತಾನ. ಮಸ್ತಕದಿಂದ ಪಾದೋದಕ್ಕೆ ಹಚ್ತಾರ ಏನ್ರಿ, ಮಸ್ತಕದ ವಿಭೂತಿ ಹಚ್ತಾರ. ನಿಮ್ಮ ಮಸ್ತಕ್ಕಿಂದ ಪತ್ರಿ ಹೂವಾದಿಗಳನ್ನು ಏರಿಸ್ತಾರ ಏನ್ರಿ, ಊದು ಬತ್ತಿ ಬೆಳಗ್ತಾರ, ಆರತಿ ಬೆಳಗ್ತಾರ. ಯಾಕೆ ಬೆಳಗ್ತಾರ್ರಿ? ಸುಮ್ಮನೆ ಯಾರು ಕೂಡ ಬೆಳಗಂಗಿಲ್ಲ.
ಯಾಕೆ ಬೆಳಗ್ತಾರ ತಗೊಂಡದ ಕೇಳಿದ್ರೆ ನಿನ್ನ ಶರೀರ ಅನ್ನತಕ್ಕಂಥದನ್ನ ತನ್ನ ಹಸ್ತದ ನಿನ್ನ ಮಸ್ತಕದಿಂದ ಏನ್ರಿ ಮಂತ್ರ ಉಪದೇಶದಿಂದ ನಿನ್ನ ಮೌಸಮಯವಾಗಿರ್ತಕ್ಕಂಥ ಶರೀರ ಹೋಗಿ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಯಿತು. ಇವತ್ತಿನಿಂದ ನೀ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ತಿಳ್ಕೊಂಡದು ನಿನ್ನನ್ನೇ ದೇವ್ರು ಮಾಡಿ ಕುಂದ್ರಸ್ತಾರ ತಿಳ್ಕೊಂಡದ ನಿಮಗೆ ಮಸ್ತಕ್ಕಿಂದ ಪೂಜೆ ಮಾಡ್ತಾರೆ. ಅದ್ರಲ್ಲಿ ನಿನ್ನನ್ನೇ ದೇವ್ರು ಮಾಡಿಬಿಡ್ತಾನ. ನೀ ದೇವರಾಗಿಬಿಟ್ಟು ಒಂದು ಸಾರಿ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಒಂದು ಮಾತು ಹೇಳ್ತೀನಿ ನಿಮಗೆ, ಯಾರೇ ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಅವ್ರಿಗೆ ಮೈಲಿಗಿಲ್ಲ, ಮುಡ್ಚೆಟ್ಟಿಲ್ಲ, ನೀವು ಎಲ್ಲಿ ಸತ್ತಲ್ಲಿ ಹೋರಿ ಕೆಟ್ಟಲ್ಲಿ ಹೋರಿ. ಕೆಲವು ಮಂದಿ ತಲೆಗಂದ ಸಂಶಯ ಅದ ಏನ್ರಿ, ಕೆಲವು ಜನರ ತಲೆಗಂದ ಸಂಶಯ ಅದ. ಏನು ಸಂಶಯ? ಹೌದ್ರಿ ಮುತ್ತಾರೆ, ನಾವು ಲಿಂಗ ದೀಕ್ಷೆ ಮಾಡ್ಕೋತೀವಿ, ನಾವು ಹೊರಗೆ ಎಲ್ಲರೂ ಹೋಟೆಲ್ದಾಗ ತಿಂತೀವಿ ರೀ. ಹೋಟೆಲ್ದಾಗ ತಿಂತೀವಿ ಅಂತಂತಿರಲಿಲ್ಲ, ಎಲ್ಲಿ ತಿಂದ್ರೂ ಏನೂ ಇಲ್ಲ. ಒಂದು ಸಾರಿ ನಾವು ಕೊಳ್ಳಾಗಿಂದ ಲಿಂಗ ಕಟ್ಕೊಂಡು ಬಳಕ ನೀ ಏನು ತಿಂದರೂ ಕೂಡ ಒಂದು ಈಟಿಂದ ಲಿಂಗಕ್ಕಿಂದ ತೋರಿಸಿ ನೀವು ಊಟ ಮಾಡದೆ ತಿಳ್ಕೊಂಡ್ರೆ ಏನ್ರಿ ಅದೆಲ್ಲವೂ ಕೂಡ ಪ್ರಸಾದ ಆಗ್ತದೆ. ನಿನ್ನ ಮನ್ಯಾಗನು ಕೂಡ ಏನು ಊಟ ಮಾಡು ಈಟೆ. ಇದು ಕಂಡೀಷನ್ ಏನದ, ಒಂದು ಮಾಂಸ ಮುಟ್ಟುವಂಗಿಲ್ಲ, ಒಂದು ಸೆರೆ ಮುಟ್ಟಂಗಿಲ್ಲ, ಈಟೆ ಇದ್ರ ಕಂಡೀಷನ್. ನೀ ಎಲ್ಲಿನೂ ಹೋಗು, ಎಲ್ಲಿನೂ ಊಟ ಮಾಡು, ಹೋಟೆಲ್ದಾಗ ಉಣ್ಣು, ಖಾನಾವಳ್ಯಾಗ ಉಣ್ಣು, ಮನ್ಯಾಗ ಉಣ್ಣು. ಆಮೇಲೆ ಅಂದ್ರೆ ನಿಮ್ಮಂಗೆ ಸ್ವಾಮಿಗಳ ಅಪರ ನಿಮ್ಮಂಗೆ ಮೂರು ಹೊತ್ತು ನಮಗೆ ಹೆಂಗೆ ಜಳಕ ಮಾಡೋಕ್ಕಾಗದೆ? ಲಿಂಗ ದೀಕ್ಷೆ ಮಾಡ್ಕೊಂಡು 3 ಹೊತ್ತು ಕೂಡ ಸ್ನಾನ ಹತ್ತಂಗಿಲ್ಲ ಅಲ್ರಿ. ನಾನು ನಿಮ್ಮಂಗೆ ನಾವು ಸನ್ಯಾಸಿಗಳ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಮುಂಜಾನೆ ಅಂದ್ರೆ ತಾಸುಗಟ್ಲೆ ಪೂಜೆ ಮಾಡ್ಕೋಬೇಕನ್ನ ಕತ್ಕೊಂಡು ಕೇಳಿದ್ರೆ ನೀ ಟೈಮ್ ಇತ್ತು ಅಂದ್ರೆ ತಾಸು ಮಾಡ್ಕೋ, ನಿನ್ನ ಹತ್ರ ಟೈಮೇ ಇಲ್ಲ ತಿಳ್ಕೊಂಡ್ರೆ 5 ನಿಮಿಷದೊಳಗೆ ಬರೀ ಲಿಂಗಕ್ಕೆ ಅಂದ್ರೆ ನೀರು ಹಾಕಿ ಮೈಯಾರಿ ತೊಗೋತೀವಿಲ್ಲ. ನಾವು ಮೈ ತೊಗೋತೀವಿಲ್ರಿ, ಮೈ ತೊಗೋತೀವಿ. ಮೈ ತೊಗೋತೀವಿ ಅಂತಂದಾಗ ಲಿಂಗಕ್ಕೆ ನೀರು ಇರ್ತದ. ಒಂದು ಈಟು ಬರೋದು, ಒಂದು ಈಟು 3 ಬಟ್ಟೆ ಹಣಿಮೆಗಿಂದ ವಿಭೂತಿ ಹಚ್ಕೋರಿ, ಲಿಂಗಕ್ಕಿಂದ ಒಂದು 2 ಹನಿಯಿಂದ ನೀರು ಹಾಕ್ರಿ. ನಮ್ಮ ಲಿಂಗೈಗಿಂದ ಇಟ್ಟು ಹೂವನೇ ಬೇಕು, ಅಟ್ಟು ಪತ್ರಿನೇ ಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಈಟು ಮನೆಯಾಗ ಇದ್ದಿದ್ದೆ ಅಂದರೆ ಒಂದಿಟ್ಟು ವಿಭೂತಿ ಹಚ್ಕೊಂಡು ಏನ್ರಿ ಹಿಂಗೆ ಗುರುನಾಥ್ ಹೇಳಿರ್ತಕ್ಕಂಥ ಕಿವ್ಯಾಗ ಹೇಳಿರ್ತಕ್ಕಂಥ ಮಂತ್ರನೇ ಹಿಂಗೆ ಪಠನ ಮಾಡ್ಕೊಂತ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಇದ್ರ ನಿಮಗೊಂದು ಮಾತು ಹೇಳ್ತೀನಿ, ನೀವು ಲಿಂಗ ದೀಕ್ಷೆ ಮಾಡ್ಕೋರಿ. ನೀವು ದೇವ್ರು ನೋಡ್ಬೇಕಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ನೋಡ್ಬೇಕಲ್ರಿ. ಬಾಳದ್ರೆ ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ನೀವು ಎಲ್ಲಿನೂ ಹೋಗೋದು ಬೇಕಲ್ಲ, ದೇವ್ರು ತೋರಿಸ್ತೀನಿ ಅಂದ ಕೂಡ ಎಲ್ಲೇನಂದ ತಿರುಪತಿಗೆ ಕರ್ಕೊಂಡು ಹೋಗ್ತಾರ, ಕಾಶಿ ಕರ್ಕೊಂಡು ಹೋಗ್ಕರತ್ತಿಲ್ಲ, ತೀತಿಲ್ಲ. ಶರಣರು ಒಂದು ಮಾತು ಹೇಳಿಬಿಟ್ಟಾರ, ಅವು ಯಾವ ಕೂಡ ದೇವರುಗಳು ದೇವರಲ್ಲ ಏನ್ರಿ. ನಿಜವಾಗಿರ್ತಕ್ಕಂಥ ದೇವರನ್ನು ನೀವು ನೋಡ್ಬೇಕಾಗಿತ್ತು ತಿಳ್ಕೊಂಡ್ರೆ ನೀವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋರಿ. ಆ ದೇವ್ರು ಹೆಂಗೆ ಕಾಣ್ತಾನೆ ತಿಳ್ಕೊಂಡು ಕೇಳಿದ್ರೆ ಲಿಂಗ ದೀಕ್ಷೆ ಆದ ಬಳಿಕ ಅದಕ್ಕೆ ಚಂದ ಕಂತಿ ಕುಂದಿರ್ಸ್ಬೇಕು. ಲಿಂಗಕ್ಕೆ ಏನ್ರಿ ಕಂತಿ ಕುಂದಿರ್ಸ್ಬೇಕು. ಆ ಲಿಂಗ ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರೆ ಏನ್ರಿ ಕನ್ನಡಿ ಇದ್ದಂಗೆ ಇರ್ಬೇಕು ಲಿಂಗ. ನಾವು ಒಬ್ಬರ ಮನೆಗೆ ಹೋಗಿರ್ತೀವಲ್ಲ, ಹಡ್ತಿ ಕಡ್ಲಿ ಹೊಲದಾಗ ಎರಿಬಿಡಿ ಸೀಳ್ದಂಗೆ ಸೀಳಿರ್ತದ್ರ, ಅದು ಬೆಳೆ ಬೂರ್ಸ್ ಗಟ್ಟಿರ್ತಾವ ಏನ್ರಿ. ಹಂಗಲ್ಲ ಅದು ಲಿಂಗ. ಮತ್ತು ಅದು ಲಿಂಗನ ಕೂಡ ಒಂದು ಅಳತಿ ಬೇಕು. ಮೊನ್ನೆ ಇಲ್ಲೊಂದು ಮನೆಯಿಂದ ಪಾದ ಪೂಜೆಗೆ ಹೋಗಿ ನಾವು ಪಾದ ಪೂಜೆ ಆದ ಕೂಡ ಪಾದ ಕೊಡ್ಬೇಕಲ್ಲ. ಒಬ್ಬ ಹೆಣ್ಮಗಳಂದ ಲಿಂಗ ತಂದು ಈಟಿ ಅದ ಲಿಂಗ, ಈಟಿ ಅದ ಲಿಂಗದ ಮ್ಯಾಗ ನಾ ಪಾದದಕ್ಕೆ ಹಾಕದೆ ತಗೋರಿ ಪಾದಕ್ಕೆ ತೋರಿ ಅಂದ್ಕೊಳ್ಳ ಅಡ್ಡು ನುಂಗಿ ಕೂತ್ಲು. ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗಲ್ಲು. ಯಾಕೆ ಲಿಂಗ ಎಲ್ಲ ಇತ್ತು ಒಂದಿನ ನೀನೇ ತಗೊಂಡೆ ಲೆಪ್ಪನ ನುಂಗದೆ ಹಂಗೆ. ಮತ್ತು ನಾಳೆಗೆ ಹಂಗ ಪೂಜೆ ಯಾಕೆ ಲಿಂಗ ಹೊಳಿಬೇಕ ತಗೊಂಡು ಹೇಳ್ತೀನಿ ತಗೊಂಡು ಕೇಳಿದ್ರೆ ಆ ಲಿಂಗದೊಳಗೆ ಹಿಂಗೆ ಅಂಗೈಗಿಂದ ಹಿಡ್ಕೊಂಡಿವೆ ತಿಳ್ಕೊಂಡ್ರೆ ಆ ಲಿಂಗದೊಳಗಿಂದ ಬೇರೆ ಏನೂ ಕಾಣೋದಿಲ್ಲ, ನಿಮ್ಮ ಮುಖನೇ ಆ ಲಿಂಗದಾಗ ಕಾಣಬೇಕು. ಕಲ್ಪನಾ ಬತ್ರಿ. ಪ್ರತಿನಿತ್ಯ ನಾವು ತಿಕ್ಕೋತಿದ್ದೀವಿ ತಿಳ್ಕೊಂಡ್ರೆ ಹೊಳಗೆ ಬರ್ತದೆ ಲಿಂಗ. ಯಾವಾಗ ಆ ಲಿಂಗವನ್ನು ಹೊಳಿತಿರ್ಬೇಕು, ಹಿಂಗೆ ನಾವು ಲಿಂಗ ನೋಡ್ತಿರ್ತೀವಲ್ಲ, ಆ ಲಿಂಗ ಹೆಂಗೆ ಹಿಡಿಬೇಕು ತಗೊಂಡು ಕೇಳಿದ್ರೆ ನಮ್ಮ ಮೂಗಿನ ತುದಿ ಏನೈತಲ್ಲ, ನಮ್ಮ ಮೂಗಿನ ತುದಿ ನೇರವಾಗಿ ಅಂತ ಹಿಡಿಬೇಕು. ಅದನ್ನು ಲಿಂಗ ಅಲ್ಲಿ ಇಡಬೇಕು. ಆ ಲಿಂಗದೊಳಗಿಂದ ನಮ್ಮ ಮುಖ ಕಾಣ್ತಿರ್ಬೇಕು. ಏನು ಬೇರೆದು ಏನು ನೋಡೋದು ಬೇಕಾಗಿಲ್ಲ. ಆ ಲಿಂಗದೊಳಗಿಂದ ಕಾಣತಕ್ಕಂಥ ನಮ್ಮ ಮುಖನೇ ನಾವು ನೋಡೋದು ಏನ್ರಿ. ಆ ಲಿಂಗದೊಳಗೇನು ಮುಖ ಕಾಣ್ತದಲ್ಲ, ಆ ಲಿಂಗದೊಳಗೆ ಕಾಣತಕ್ಕಂಥ ನಮ್ಮ ಮುಖನೇ ನಾವು ನೋಡ್ತಾ ಹೋಗೋದು. ಕಣ್ಣು ಬಡಿಬಾರ್ದು. ಒಂದು 4-5 ದಿವಸ ಕಣ್ಣು ಉರ್ದಂಗೆ ಹಾಕಾವ, ಕಣ್ಣಾಗ ನೀರು ಬಂದಂಗೆ ಹಾಕದ, ಏನಾಗಂಗಿಲ್ಲ ಏನ್ರಿ. ನಾವು ಯಾವಾಗಿಂದ ತದೇಕ ಚಿತ್ತದಿಂದ ಅದನ್ನು ಲಿಂಗವನ್ನು ನೋಡ್ತಾ ಹೋಗೋದು. ಮನಸ್ಸು ಆ ಕಡೆ ಹರಗುಡಬಾರ್ದು, ಮನಸ್ಸು ಆ ಕಡೆ ಹೋಗಬಾರ್ದು. ನೀವು ಮಾಡ್ಕೊತಿರ್ತಾರೆ ಪೂಜೆ ನೋಡೋ ಹಿಂಗೆ ಲಿಂಗ ಹೆಡಕ್ಕೆ ಹೆಂಗೆ ಭಾಳ ಮಂದಿ ಮಾಡ್ಕೊತಿರ್ತಾರೆ ನೋಡು. ಅಲ್ಲಿ ಎಮ್ಮಿ ಕರ ಹರ್ಕೊಂಡು ನೋಡು ಹಂಗೆ ಪೂಜೆದಾಗ ಇವೆಲ್ಲ ಎಮ್ಮಿ ಕರ. ಅಲ್ಲಿ ಗೌಡ್ರು ಬಂದಾರ ನೋಡು, ಚಾ ಮಾಡು
ಹಾಂ, ಇದು ಅಲ್ಲ ಲಿಂಗ ಪೂಜೆ. ಮನಸ್ಸ ಎಕಣ್ಣು ಕೂಡ ಹೋಗಬಾರ್ದು. ಮನಸ್ಸು ಏಕಾಗ್ರತೆಯೊಳಗಿರಬೇಕು. ತದೇಕಚಿತ್ತದಿಂದ ಲಿಂಗವನ್ನು ನೋಡ್ತಿರ್ಬೇಕು. ಕಣ್ಣಿನ ರೆಪ್ಪಿ ಬಡಿತಿರಬಾರ್ದು. ಯಾವಾಗಿಂದ ದಿವಸ, ವಾರ, 2 ವಾರ ಹಿಂಗೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಏನ್ರಿ 5 ನಿಮಿಷ 10 ನಿಮಿಷ ಹಿಂಗೆ ಅರ್ಧ ತಾಸ 1 ತಾಸ ನೀವು ಹೆಂಗೆ ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ತಿರೋ ಹಂಗಂಗ ಏನ್ರಿ ಮನಸ್ಸು ಏಕಾಗ್ರತೆಯೊಳಗೆ ಬರ್ತದ. ಆಮೇಲಿಂದ ದೃಷ್ಟಿಯಿಂದ ಏಕಾಗ್ರತೆಯೊಳಗಿಂದ ಉಳಿತದ. ಹಿಂಗೆ ಸಾಧನೆ ಮಾಡ್ತಾ 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 ಹೋದಂಗ ಕೊನೆಗೆ ಅಲ್ಲಿ ಏನು ಕಾಣ್ತದ ತಗೊಂಡು ಕೇಳಿದ್ರೆ ಆ ಲಿಂಗದೊಳಗೆ ಒಂದು ದೀಪ ಕಾಣ್ತದ. ಕಲ್ಪನೆ ಇರಲಿ ನಿಮಗೆ. ಲಿಂಗದೊಳಗೆ ದೀಪ ಕಾಣ್ತದ. ಆ ದೀಪ ಏನು? ಆ ದೀಪನ ಕುಣದ ಆ ಕಡೆ ಈ ಕಡೆ ಹೋಗಿರ್ತದ. ಆ ಕಡೆ ಈ ಕಡೆಯಿಂದ ಹೋಗ್ತಕ್ಕಂಥ ದೀಪವನ್ನು ಒಂದೇ ಕಡೆಗಿಂದ ಯಾವತ್ತು ನಿಲ್ಲಿಸಿದ್ರಲ್ಲ ಆ ನಿಂತಿರ್ತಕ್ಕಂಥ ಜ್ಯೋತಿನೇ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ. ಈತ್ರಿ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು, ನಮ್ಮ ಒಳಗಿರ್ತಕ್ಕಂಥ ಆತ್ಮನನ್ನು ನಾವು ಹೆಂಗೆ ನೋಡ್ಬೇಕು? ನಮಗೆ ಹೇಳಿನಲ್ಲ, ನನ್ನ ಮುಖ ನನ್ನ ಕಣ್ಣಿಗಿಂದ ಕಾಣಬೇಕಾಗಿತ್ತು ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನಮಗೆ ಹೆಂಗೆ ಕಾಣ್ತದೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ನಮಗೆ ಕಾಣಬೇಕಾಗಿತ್ತು ಅಂದ್ರೆ ಈ ಲಿಂಗ ಅನ್ನತಕ್ಕಂಥ ಕನ್ನಡಿಯಿಂದ ನೋಡ್ತಾ ಇರ್ಬೇಕು. ಅಂದಾಗ ಮಾತ್ರ ಭಗವಂತ ಕಾಣ್ತಾನೆ. ಸುಮ್ಮನೆ ನಾವೆಂದ ಅಲ್ಲಿ ದೇವ್ರು ದೊಡ್ಡದ, ಇಲ್ಲಿ ದೇವ್ರು ದೊಡ್ಡದ. ಯಾವ ದೇವ್ರಿಂದ ದೊಡ್ಡವಲ್ಲ, ಯಾವ ದೇವ್ರು ಸಣ್ಣವಲ್ಲ. ಏನ್ರಿ, ದೇವನೊಬ್ಬ ನಾಮ ಹಲವು, ಪರಮ ಪತಿರತಿಕ ಗಂಡನೊಬ್ಬ. ಜಗತ್ತಿನೊಳಗಿಂದ ಇರ್ತಕ್ಕಂಥ ಭಗವಂತ ಒಬ್ಬನೇ ಅದಾನೆ. ಏನ್ರಿ, ಅದು ಇದು ಹೆಣ್ಣು ದೇವರಿಂದ ಹೆಣ್ಣ, ದೇವ್ರ ಗಂಡ, ಅದು ಶ್ರೀಮಂತ ದೇವರ, ಇದು ಬಡವ ದೇವರ. ಜಗತ್ತಿನೊಳಗಿಂದ ಯಾವ ದೇವರು ಬಡವರಲ್ಲ, ಯಾವ ದೇವರು ಕುಣದ ಶ್ರೀಮಂತರಲ್ಲ, ಯಾವ ದೇವರು ಸಣ್ಣವಲ್ಲ, ಯಾವ ದೇವರು ಕುಣದ ದೊಡ್ಡವಲ್ಲ. ಈ ಜಗತ್ತಿನೊಳಗಿಂದ ಇರ್ತಕ್ಕಂಥ ದೇವರುಗಳು ಎಷ್ಟಂತಂದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಒಬ್ಬದಾನ. ಅವನಿಗೆ ನಾವು ಪರಮಾತ್ಮ ಅಂತೀವಿ, ಯಾರು ಬಸವಣ್ಣ ಅಂತೀವಿ, ಯಾರು ರೇಣುಕಾಚಾರ್ಯ ಅಂತೀವಿ, ಯಾರು ಯಾವ ಹೆಸರಿನಿಂದ ಕರೆದ್ರೂ ಕೂಡ ಇರ್ತಕ್ಕಂಥ ಭಗವಂತ ಒಬ್ಬನೇ. ಹೆಸರುಗಳಿಂದ ಬೇರೆ ಬೇರೆ ಅದ. ಇವತ್ತು ನೀವು ನವರಾತ್ರಿ ಒಳಗಿಂದ ದೇವಿ ಅಂತೇಳಿ ಕುಂದ್ರಸಾಕತ್ತೀರಿ. ಏನ್ರಿ, ದೇವಿ ಅಂತಂದ್ರೆ ಯಾರು? ಅದನ್ನು ಪರಮಾತ್ಮನ ಸ್ವರೂಪನೇ, ಚೈತನ್ಯನೇ ಅಂತಾರ, ಚಿನ್ಮಯಿ ಅಂತ ಅಂತಾರ. ಏನ್ರಿ, ನೀವಂದ ಹೆಣ್ಣಿನ ರೂಪದೊಳಗಂದ ನೀವು ದೇವರನ್ನು ನೋಡಕತ್ತೀರಿ. ನೀವು ಹೆಣ್ಣಿನ ರೂಪದಾಗ ನೋಡ್ರಿ, ಗಂಡಿನ ರೂಪದಾಗ ನೋಡ್ರಿ, ನೀವು ಯಾವ ರೂಪದಾಗಿಂದ ನೋಡಿದ್ರು ಕೂಡ ಈ ಜಗತ್ತಿನೊಳಗಿಂದ ಎಷ್ಟು ದೇವರು ಅದಾವತ್ತಂದ್ರೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ದೇವ್ರನ್ನ ಬಿಟ್ರೆ ಜಗತ್ತಿನೊಳಗೆ ಬೇರೆ ಬೇರೆ 100 ದೇವರುಗಳಿಲ್ಲ, ಒಂದೇ ದೇವರು. ಹೇಳ್ತಾರಲ್ಲ ಬಸವಣ್ಣವ್ರು.